ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಂದಿಸ್ತೀರಿ. ಈ ವಿಡಿಯೋ ಇಷ್ಟ ಆದರೆ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಕೂಡ ಮಾಡಿ. ನೋಡಿ, ಇವತ್ತು ಆಯುಧ ಪೂಜೆ ಹಬ್ಬದ್ದು ವ್ಲಾಗ್ ಮಾಡ್ತಾ ಇದ್ದೀನಿ. ಗಾಡಿ ಕೆಳಗಡೆ ನಿಲ್ಲಿಸಿದರೆ ತೊಳಸ್ಕೊಂಡು ಬಂದು ರೆಡಿ ಮಾಡ್ತಾ ಇದ್ದಾರೆ. ಟೇಪ್ ಎಲ್ಲ ಹೊಡಿಬೇಕಲ್ವಾ, ಅದೆಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ. ಬಾಳೆ ಕಂಬನೂ ತಂದಿದ್ದಾರೆ. ಇಲ್ಲಿ ಅರಿಶಿನ ಕುಂಕುಮ, ಆಮೇಲೆ ಸ್ವೀಟು, ಎಲೆ ಎಲ್ಲ ಇವಾಗ ಹೋಗಿ ತೊಗೊಂಡು ಬಂದರು. ಇಲ್ಲಿ ಪಾಪು ಕೂಡ ಕೂರಿಸಿದ್ದೀನಿ, ಟಿ ವಿ ಹಾಕ್ಬಿಟ್ಟು ಕೂರಿಸಿದ್ದೀನಿ. ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ಅವ್ರು ಕೆಳಗಡೆ ಇದ್ದಾರಲ್ವ ಅವರು. ನಾನು ಅವ್ರು ತಿಂಡಿ ತಿಂದು ಹೋದರು. ಇವಾಗ ನಾನು ಅವಲಕ್ಕಿ ಮಾಡಿದ್ದೆ ಬೆಳಗ್ಗೆ, ತಿನ್ನಬೇಕು ಇವಾಗ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಪಾಪುದು ಎಲ್ರದ್ದು ಟಿಫನ್ ಆಯಿತು, ನಾನೇ ಲಾಸ್ಟು. ಇವಾಗ ನಾನು ಟಿಫನ್ ಮಾಡ್ಕೊತೀನಿ. ಕೆಲಸ ಸಖತ್ತಿದ್ದಾವೆ ಇವತ್ತು. ಹಂಗಾಗಿ ಬೇಗ ಬೇಗ ಮಾಡ್ಕೊಬೇಕು. ತಿಂಡಿ ಮಾಡಿ ಕೆಲಸ ಎಲ್ಲ ಆಯಿತು. ನೆಲ ಎಲ್ಲ ತೊಳೆದು ಎಲ್ಲ ಆಯಿತು. ಇವಾಗ ಪೂಜೆ ಮಾಡೋಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಆಯುಧ ಪೂಜೆ ಅಂದರೆ ಫ್ರಿಜ್ಜಿಗೆ ಮತ್ತು ಟಿ ವಿಗೆ, ಬೀರುಗೆ ಎಲ್ಲದಕ್ಕೂ ಪೂಜೆ ಮಾಡಬೇಕಲ್ವಾ. ನಾವೆಲ್ಲದಕ್ಕೂ ಪೂಜೆ ಮಾಡೋಣ ಅಂತ ಈಗ ವಿಭೂತಿ ಇಕ್ತಾ ಇದ್ದಾರೆ. ನೋಡಿ, ಇವರು ಅವ್ರ ಅಣ್ಣನೇ ವಿಭೂತಿ ಇಕ್ತಾ ಇದ್ದಾರೆ. ನಾಮ ಇಕ್ತಾ ಇದ್ದಾರೆ. ನಾನೆಲ್ಲ ತೊಳ್ಕೊಟ್ಟಿದ್ದೆ. ರೆಡಿ ಮಾಡ್ತಾ ಇದ್ದಾರೆ. ನೋಡಿ, ಪಾಪು ಗಾಡಿ ಕೂಡ ಇಲ್ಲೇ ನಿಲ್ಲಿಸಿ ಪೂಜೆ ಮಾಡ್ತಾ ಇದ್ದೀವಿ. ಏನು ಮಾಡೋಕ್ಕೆ, ಕೆಳಗಡೆ ಎತ್ಕೊಂಡು ಹೋಗೋದು ಬೇಡ, ಇಲ್ಲೇ ಪೂಜೆ ಮಾಡ್ತಿರ್ತೀವಲ್ಲ, ಹಂಗೆ ಗಾಡಿ ಪೂಜೆ ಆಗುತ್ತೆ ಅಂತ ಪಾಪುದು ನಿಲ್ಲಿಸಿದ್ದೀವಿ. ಹೆಂಗೋ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಬೆಳಗ್ಗೆಯಿಂದ ಸಖತ್ ಕೆಲಸ ಇತ್ತು. ಹಬ್ಬ ಅಂದರೆ ಎಷ್ಟು ಕೆಲಸ ಇರುತ್ತೆ ಅಲ್ವಾ. ಎಲ್ಲ ಮುಗೀತು. ಈಗ ಹೂವು ನೆನ್ನೆನೇ ತಂದಿದ್ರು. ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಹಂಗಾಗಿ ಎಲ್ಲ ತೆಕ್ಕೊಂಡ್ರು. ಇವಾಗ ಪೂಜೆಗೂ ಅದೇ ಆಗುತ್ತೆ ಅಂತ ಒಂದು ಬಟ್ಟೆ ಸುತ್ತಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹೂವಿನ ಹಾರ ಮತ್ತು ಸೇವಂತಿಗೆ ಹೂವು ತಂದಿದ್ರು. ಗಾಡಿಗೆ 2 ಹಾರ ಮತ್ತು ಫುಲ್ ಸೇವಂತಿಗೆ ಹೂವು ಒಂದು ಕುಚ್ಚು ತಂದಿದ್ರು. ಹಬ್ಬದ ದಿನ ತುಂಬಾ ರೈಟ್ ಜಾಸ್ತಿ ಇರುತ್ತೆ. ಹಬ್ಬದ ಹಿಂದಿನ ದಿನವೂ ರೈಟ್ ಜಾಸ್ತಿ ಇತ್ತು. ಪರವಾಗಿಲ್ಲ ಅಂತ ಮಾರ್ಕೆಟಿಗೆ ಹೋಗಿನೇ ತಂದಿದ್ರು. 2 ದಿನ ಮುಂಚೆನೇ ತಂದಿದ್ರು, ಏನು ಆಗ್ತಾ ಇರಲಿಲ್ಲ. ನಾಳೆ ಹಬ್ಬ ಅನ್ನಂಗೆ ಇವತ್ತು ತಂದಿದ್ರು. ಹಂಗಾಗಿ ಫ್ರಿಜ್ಜಲ್ಲೇ ಇಟ್ಟಿದ್ದು. ನೋಡಿ, ಎಲ್ಲ ದೇವ್ರ ಮನೆ ಕೂಡ ರೆಡಿಯಾಗಿದೆ. ಎಲ್ಲ ಕುಂಕುಮ ಇಡ್ತಾ ಇದ್ದಾರೆ. ಆಮೇಲೆ ಗಾಡಿ ಕೂಡ ಕುಂಕುಮ ಇಡೋಕ್ಕೆ ಕಲಿಸ್ಕೊಂಡಿದ್ದಾರೆ. ನೋಡಿ, ವಿಭೂತಿ, ಅರಿಶಿನ ಕುಂಕುಮ ಎಲ್ಲ ಕಲಿಸ್ಕೊಂಡಿದ್ದಾರೆ. ಈಗ ಹೂವು ಕಟ್ ಮಾಡಿಕೊಂಡು ಹೂವು ಮಡಿಸ್ತಾ ಇದ್ದಾರೆ. ಸೇವಂತಿಗೆ ಹೂವು ಕುಚ್ಚು ತಂದಿದ್ರಲ್ವ, ಅದನ್ನೇ ಹಾಕ್ತಾ ಇದ್ದಾರೆ. ನೋಡಿ, ಇವಾಗ ಅಲ್ಲಿ ಮೆಣಸಿಕಾಯಿ ಕೂಡ ಚುಚ್ಚಬೇಕು. ಅಂದರೆ ಹಸಿರು ಮೆಣಸಿಕಾಯಿ ಇರುತ್ತಲ್ವ, ಅದನ್ನು ತೊಡ್ಸೋ ಸಮೇತ ಗಾಡಿ ಕಟ್ಟಲಿಕ್ಕೆ ಅಂತ ಇಲ್ಲಿ ಸೂಜಿಲಿ ಪೋಣಿಸ್ತಾ ಇದ್ದಾರೆ. 7 ಅಥವಾ 9 ದಾರಕ್ಕೆ ಪೋಣಿಸ್ಬಿಟ್ಟು ಕಟ್ಟಬೇಕು. ಹಂಗಾಗಿ ಅಲ್ಲಿ ಚುಚ್ತಾ ಇದ್ದಾರೆ ಅವರು. ಒಂದು ನಿಂಬೆಹಣ್ಣು ಹಾಕ್ಬಿಟ್ಟು ಆ ಥರ ಏನೋ ದೃಷ್ಟಿ ಆಗಲ್ಲ ಅಂತಲೇನೋ ಆ ಥರ ಕಟ್ತಾರೆ. ಹಂಗಾಗಿ ಅವ್ರು ಪೋಣಿಸ್ತಾ ಇದ್ದಾರೆ. ನೋಡಿ, ನಂದು ಕೂಡ ಸ್ನಾನ ಆಯಿತು. ನಾನು ಸ್ನಾನಕ್ಕೆ ಹೋಗಿದ್ದಲ್ವ, ಎಲ್ಲ ರೆಡಿ ಮಾಡ್ತಾಯಿದ್ರು. ಹಬ್ಬಕ್ಕೆ ಸ್ಯಾರಿ ತಗೊಂಡಿದ್ದೆ, ಅದೇನು ಹಾಕ್ಕೊಂಡಿಲ್ಲ. ಏಕೆಂದರೆ ಮಳೆ ಬರ್ತಾ ಇತ್ತು. ಹಂಗಾಗಿ ವೈಟ್ ಕಲರ್ ತಗೊಂಡಿದ್ದೆ, ಹಾಕ್ಕೊಂಡಿಲ್ಲ. ಪಾಪು ಕೂಡ ಮಲಗಿದ್ದಾಳೆ. ಅವಳಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರೋದು. ಅಷ್ಟೊತ್ತಿಗೆ ನಮ್ಮ ಮನೇಲಿ ಪೂಜೆ ಆದರೆ ಪಾಪು ಅಷ್ಟೊತ್ತಿಗೆ ಎದ್ದಾಳ್ತಾಳೆ. ಆಮೇಲೆ ಕೆಳಗಡೆ ಹೋಗ್ಬೋದು ಅಂತ ಪೂಜೆ ಮಾಡ್ತಾ ಇದ್ದೀವಿ. ನೋಡಿ, ಪಾಪುಗೋಸ್ಕರನೇ ವೆಯ್ಟಿಂಗು. ಅಷ್ಟೊತ್ತಿಗೆ ಪೂಜೆ ಆಗೋಷ್ಟರೊಳಗೆ ಅವಳು ಎದ್ದಾಳ್ತಾಳೆ. ಸುಮ್ಮನೆ ಯಾಕೆ ಎಬ್ಬಿಸೋದು ಅಂತ ಇವಾಗ ಸಿಲಿಂಡ್ರಿಗೆ ಮತ್ತು ಸ್ಟವ್ಗೆಲ್ಲ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಎಲ್ರದ್ದು ಇವಾಗ ಪೂಜೆ ಆಯಿತು. ತೀರ್ಥ ಕೊಡ್ತಾ ಇದ್ದಾರೆ. ಇನ್ನು ಪಾಪು ಎದ್ದಿಲ್ಲ, ನೀನು ಎದ್ದೇಳೋ ಟೈಮ್ ಆಯಿತು. ಅವಳು ಎದ್ಮೇಲೆ ಅವಳನ್ನು ರೆಡಿ ಮಾಡಿಕೊಂಡು ಹೊರಡಬೇಕು. ನೋಡಿ, ಇವಾಗ ಆಯಿತು. ಪಾಪು ಕೂಡ ಎದ್ಲು, ರೆಡಿ ಮಾಡಿದೆ ಅವಳನ್ನು. ಅದೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ, ಏಕೆಂದರೆ
ಕೆಲಸ ಬೇಗ ಬೇಗ ಆಗಬೇಕಲ್ವ. ಸೊ ಹಂಗಾಗಿ ಮಾಡ್ತಾಯಿದ್ದೆ. ವಿಡಿಯೋ ಏನು ಆನ್ ಮಾಡಲಿಲ್ಲ. ಟೇಪ್ ಮಾತ್ರ ಒಡೆದು ಬಂದಿದ್ರು. ಸೊ ನೋಡಿ ಇವಾಗ ಪಾಪುಗೆ ವೈಟ್ ಕಲರ್ ಆ್ಯಂಡ್ ಪಿಂಕ್ ಇದು ಮಿಕ್ಸ್ದು ಫ್ರಾಕ್ ಹಾಕ್ತೆ. ಸೂಪರಾಗಿ ಕಾಣ್ತಾ ಇದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾಳೆ ಅಂತ. ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಇವಾಗ ನಾನು ಅವಳು ಹೋಗಬೇಕು ಕೆಳಗಡೆ. ಹರ್ಷವ್ರು ಕೂಡ ಎಲ್ಲ ತೊಗೊಂಡು ಹೋಗಿದ್ದಾರೆ. ಇವಾಗ ನಾವಿವಾಗ ತೊಗೊಂಡು ಹೊರಟ್ವಿ. ಎಲ್ಲ ತೊಗೊಂಡು ಹೋಗಿದ್ರು. ಸ್ವೀಟ್ ಒಂದು ಬಿಟ್ಟೋಗಿದ್ರು. ಸೊ ಸ್ವೀಟ್ ತೊಗೊಂಡು ಪಾಪು ನಾನು ಹೊರಟ್ವಿ. ನೋಡಿ ಪಾಪುದು ನಂದು ಇದೇನೇ ಔಟ್ಫಿಟ್ಟು. ಸೊ ಇದು ಬರ್ತಡೇಲಿ ತೊಗೊಂಡಿದ್ದು. ಇವಾಗಲೇ ಹಾಕ್ಕೊಂಡೆ. ಸ್ಯಾರಿ ಹಾಕ್ಕೊಳ್ಳಿಲ್ಲ ಅಲ್ವಾ, ಹಂಗಾಗಿ ಡ್ರೆಸ್ಸೇ ಹಾಕ್ಕೊಂಡೆ. ಇವಾಗ ಹೋಗೋವಾಗ ಅಲ್ಲಿ ನಮ್ಮ ಓನರ್ ಆಂಟಿ ಅವರು ಕಾರ್ ನಿಲ್ಲಿಸಿದ್ರು, ಅವರು ಪೂಜೆ ಮಾಡಲಿಕ್ಕೆ ಅಂತ. ಸೊ ಅಲ್ಲೇ ನಮ್ಮ ಗಾಡಿ ಪಕ್ಕನೇ. ಸೊ ಅಲ್ಲೇ ಒಂದು ಕೂರಿಸಿ ಪಾಪದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಹೆಂಗೆ ಸ್ಮೈಲ್ ಮಾಡ್ತಾ ಇದ್ದಾಳೆ ನೋಡಿ. ಇವಾಗ ಟೇಪ್ ಮಾತ್ರ ಹಾಕಿದ್ರು. ಇವಾಗ ಸ್ಟಿಕ್ಕರ್ ತಂದಿದ್ರಲ್ವ, ಗಿಫ್ಟ್ ಕವರಿಗೆಲ್ಲ ಅಂಟಿಸೋ ಥರ ಸ್ಟಿಕ್ಕರು, ಅದನ್ನು ಇವಾಗ ಎಲ್ಲದಕ್ಕೂ ಒಂದೊಂದು ಹಾಕ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. 2 ಗಾಡಿನೂ ಒಟ್ಟಿಗೆ ನಿಲ್ಲಿಸ್ಬಿಟ್ಟು ಒಂದು ಪೂಜೆ ಮಾಡ್ತಾಯಿದ್ದೀವಿ. ಸೆಂಟ್ರಿಗೆ ಸ್ಕೂಟಿ ಹಾಕಿದ್ದೀವಿ. ಸೊ ಇಲ್ಲೇ ನಮ್ಮ ಮನೆ ಎದುರುಗಡೆ ಫೀಲ್ಡಲ್ಲಿ ಜಾಗ ಇತ್ತಲ್ವ, ಅಲ್ಲಿಗೆ ಹಾಕಿದ್ದೀವಿ. ಇವಾಗ ಮತ್ತೆ ಗಾಡಿಗೆ ಕುಂಕುಮ ಇಡ್ತಾ ಇದ್ದಾರೆ. ಒಬ್ಬರು ವಿಭೂತಿ ಇಕ್ತಾ ಇದ್ದಾರೆ, ಒಬ್ಬರು ಕುಂಕುಮ ಇಡ್ತಾ ಇದ್ದಾರೆ. ನಾನು ಪಾಪುನು ಇಲ್ಲಿ ನಿಂತಿದ್ದೀವಿ. ನೋಡಿ ಪಾಪು ಏನಾದರೂ ಒಂದು ಎಳಿಬೇಕು, ಅದಕ್ಕೆ ಕೆಳಗೆ ಬಿಡು ಅಂತಿದ್ದಾಳೆ. ಸೊ ಇಲ್ಲಿ ಕೆಳಗಡೆ ಬಿಡೋಕ್ಕಾಗಲ್ಲ, ಅದಕ್ಕೆ ಅವಳನ್ನ ಎತ್ಕೊಂಡು ಹಾಗೇ ತಿರುಗಿಸ್ತಾ ಇದ್ದೀನಿ. ಜೀವಿತ ಮತ್ತು ಅವಿಶ್ ಇದ್ದರು. ಸೊ ಅವರೇ ಫೋನ್ ಇಟ್ಕೊಂಡಿದ್ರು. ಇದೊಂದು ಕ್ಲಿಪ್ಪಿಂಗ್ ಅವರೇ ತೆಕ್ಕೊಟ್ರು. ಸೊ ನೋಡಿ ಇವಾಗ ಅವಳನ್ನ ಹಿಡಿಯೋಕೆ ಆಯ್ತಿರ್ಲಿಲ್ಲ, ಕೆಳಗೆ ಬಿಡು ಬಿಡು ಅಂತಿದ್ಲು. ಸೊ ಹಂಗಾಗಿ ಗಾಡಿ ಒಳಗಡೆನೇ ಕೂರಿಸ್ದೆ. ನೋಡಿ ಹೇಗೆ ಕೂತಿದ್ದಾಳೆ. ಅಲ್ಲೂ ಸುಮ್ಮನೆ ಕೂರ್ತಾ ಇಲ್ಲ, ಎಲ್ಲ ಎಳೆದು ಇಟ್ಟಿದ್ದಾಳೆ. ನೋಡಿ ಅವಿಶ್ ಕೂಡ ರೆಡಿಯಾಗಿದ್ದಾನೆ, ಅವರು ಊರಿಗೆ ಹೊರಟಿದ್ದಾರೆ. ಸೊ ಹಂಗಾಗಿ ರೆಡಿಯಾಗಿದ್ದಾರೆ. ಕೆಳಗಡೆ ಮನೆಯಲ್ಲಿದ್ದಾರಲ್ಲ ಅವರೇನೆ. ಅವಿಶ್ ಅಂದರೆ ಗೊತ್ತಿರುತ್ತೆ, ನಾನು ವ್ಲಾಗ್ ಎಲ್ಲರೂ ನೋಡ್ತಾ ಇರ್ತಾರಲ್ವ, ಅವ್ರಿಗೆ ಗೊತ್ತಿರುತ್ತೆ. ಸೊ ನಮ್ಮ ಮನೆ ಕೆಳಗಡೆ ಇರೋರು. ನೋಡಿ ಪಾಪು ಅವ್ರನ್ನ ನೋಡ್ತಾ ಇದ್ದಾಳೆ. ಅವ್ರನ್ನೇ ಕರೆದೆ, ಹಂಗಾದ್ರೆ ಸುಮ್ಮನೆ ಆಗ್ತಾಳೆ ಅಂತ. ಜೀವಿತ ಮತ್ತು ಅವಿಶ್ ಇಬ್ಬರು ಬಂದಿದ್ದಾರೆ. ಅವನೇನೆ ವಿಡಿಯೋ ಮಾಡ್ತಾ ಇದ್ದ. ಇವಾಗ ನಾನು ಇಸ್ಕೊಂಡು ಮಾಡ್ತಾ ಇದ್ದೀನಿ. ನೋಡಿ ನಾನು ವಿಡಿಯೋ ಮಾಡೋದ್ರಿಂದ ವಿಡಿಯೋದಲ್ಲಿ ಜಾಸ್ತಿ ನಾನು ಬರೋದೇ ಇಲ್ಲ. ಮನೇಲಿ ಮಾಡೋದಾದ್ರೆ ಟ್ರೈಪಾಡಿಗೆ ಹಾಕ್ಬಿಟ್ಟು ಮಾಡ್ತಾ ಇರ್ತೀನಿ. ಸೊ ಹೊರಗಡೆ ಮಾಡೋದಾದ್ರೆ ನಾನೇ ವಿಡಿಯೋ ಮಾಡ್ತಾ ಇರ್ತೀನಿ, ವಿಡಿಯೋದಲ್ಲಿ ನಾನು ಬರೋದೇ ಇಲ್ಲ. ಫ್ರಂಟ್ ಕ್ಯಾಮ್ರಾ ಆನ್ ಮಾಡೋಕ್ಕೆ ವಿಡಿಯೋ ಫುಲ್ ಕಾಣಲ್ಲ ಅಲ್ವಾ. ಇವಾಗ ಹೂವಿನ ಹಾರ ಕಟ್ತಾ ಇದ್ದಾರೆ. ನೋಡಿ ಇದೇನೆ ಗಾಡಿಗೆ ಗುಲಾಬಿ ಹಾರ ತಂದಿದ್ರು. ಸೊ 2 ತಂದಿದ್ರು, ಕಟ್ತಾ ಇದ್ದಾರೆ. ನೋಡಿ ಜೀವಿತನೂ ರೆಡಿಯಾಗಿದ್ದಾಳೆ. ನೋಡಿ ಒಂದು ಗಾಡಿ ಕಟ್ಟಿ ಆಯಿತು. ಸೊ ಈಗ ಆ ಕಡೆ ಸೈಡ್ ಗಾಡಿಗೂ ಕಟ್ಟಬೇಕು. 2 ನಮ್ಮವೇನೆ. ಅದನ್ನ ಹರ್ಷ ಅವ್ರ ಅಣ್ಣ ಓಡಿಸ್ತಾರೆ, ಇದನ್ನ ಹರ್ಷ ಓಡಿಸ್ತಾರೆ. ಸೊ ಇವಾಗ ಬಲೂನ್ ಮರ್ತು ಹೋಗ್ಬಿಟ್ಟಿದ್ವಿ. ಸೊ ಬಲೂನ್ ತೊಗೊಳ್ಳೋಣ ಅಂತ ನಾನು ಮೇಲ್ಗಡೆ ಬಂದೆ, ಪಾಪುನ ಎತ್ಕೊಂಡು ಬಲೂನ್ ತೊಗೊಂಡು ಮತ್ತೆ ಹೊರಟೆ. ನೋಡಿ ಎಲ್ಲ ತೊಗೊಂಡೋಗಿದ್ವಿ, ಬಲೂನ್ ಮರ್ತು ಹೋಗಿದ್ವಿ. ಸೊ ಇವಾಗ ಹರ್ಷ ಊದ್ತಾ ಇದ್ದಾರೆ ನೋಡಿ ಬಲೂನ್ ಕಟ್ಟಲಿಕ್ಕೆ ಅಂತ. ಆಮೇಲೆ ಸೇವಂತಿಗೆ ಹೂವನ್ನು ಹಾಗೆ ಹೂವಿನ ಹಾರದ ಮೇಲ್ಗಡೆ ಈ ಥರ ಹಾಕಿದ್ವಿ. ಸೊ ಸಿಂಪಲ್ಲಾಗಿ ನೋಡಿ ಆ ಕಡೆ ಈ ಕಡೆ ಬಾಳೆಕಂದು ಕಟ್ಟಿದ್ದೀವಿ. ಆಮೇಲೆ ಒಳಗಡೆ ಸ್ಟೇರಿಂಗಿಗೆ ಕೂಡ ಹಾಕ್ತಾ ಇದ್ದಾರೆ. ಸೊ ಸೇಮ್ ಹಾರನೇ 2 ಗಾಡಿಗೂ ತಂದಿದ್ದು. ಸೊ ಆಯುಧ ಪೂಜೆಲಂತೂ ಹೂವಿನ ರೈಟ್ ಮಾತಾಡ್ಸೋಕ್ಕೆ ಆಗಲ್ಲ, ಅಷ್ಟು ರೈಟ್ ಇರುತ್ತೆ. ನೋಡಿ ಇವಾಗ ಬಲೂನ್ ಕೂಡ ಊದೆ ಆಯಿತು. ಸೊ ಸ್ಕೂಟಿ ಕಟ್ಟಕ್ಕೆ ಹೋಗಿದ್ದಾರೆ ಹರ್ಷ. ಆಮೇಲೆ ಸ್ಟೆಪ್ನಿ ಮತ್ತು ಜಾಕು ಅದೆಲ್ಲ ತೊಳೆದ್ಬಿಟ್ಟು ಇಲ್ಲಿ ಸೆಂಟ್ರಲ್ಲಿ ಇಟ್ಟಿದ್ದೀವಿ. ಅವಕ್ಕೂ ಎಲ್ಲ ಪೂಜೆ ಮಾಡಬೇಕಲ್ವಾ, ಹಂಗಾಗಿ ಆಮೇಲೆ ಕರೆಕ್ಟಾಗಿ ಕಟ್ಟು ಅಂತ ನಾನು ಹೇಳ್ತಾ ಇದ್ದೆ. ಶರ್ಟ್ ಕೂಡ ಇನ್ನೂ ಹಾಕ್ಕೊಂಡು ಹೋಗಿರಲಿಲ್ಲ, ಹಾಗೆ ಬಲೂನ್ ತರಕ್ಕೆ ಹೋಗಿದ್ನಲ್ವ, ಶರ್ಟ್ ಕೂಡ ತೊಗೊಂಡು ಬಂದೆ. ಸೊ ನೋಡಿ ಹಾಗೆ ಸ್ಕೂಟಿ ಮೇಲೆ ಕೂರಿಸು ಅಂತ ಇದ್ಲಲ್ವ ಪಾಪು,
ಅವಳನ್ನೂ ಕೂರಿಸ್ದೆ. ಇದು ಅವಿಶ್ ವಿಡಿಯೋ ಮಾಡ್ತಾ ಇರೋದು, ಸೊ ಹಂಗಾಗಿ ಆಯ್ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಮಗಳಂತೂ ಎರಡನೇ ಹೊಲ್ದು ಏನಾರ ಕೊಡಲಿ ಅಂತ ಕಾಯ್ತಾ ಇದ್ದಾಳೆ. ಯಾಕೆ ಅಂದರೆ ಎಲ್ಲರೂ ಕೈಯಲ್ಲೂ ಹೂವು ಬಲೂನು ಏನೇನೋ ಇದೆಯಲ್ವಾ, ಅವಳಿಗೂ ಏನಾರ ಒಂದು ಬೇಕು ಕೈಗೆ. ಸೊ ಅದಕ್ಕೆ ಓಡಾಡ್ತಾ ಇದ್ದಾಳೆ, ನಾನು ಬಿಡ್ತಾ ಇಲ್ಲ. ನಾನು ಆಮೇಲೆ ಹೋಗಿದ್ರು ಆಯಿತು, ಸೊ ವಿಡಿಯೋ ಮಾಡ್ಕೊಬೇಕಿತ್ತಲ್ವಾ, ಅದಕ್ಕೆ ಹೋದೆ. ಕೆಲಸ ಏನಿರಲಿಲ್ಲ. ಸೊ ಅವರೇ ರೆಡಿ ಮಾಡ್ತಾ ಇದ್ದಾರಲ್ವ ಎಲ್ಲ. ನಾನು ನನ್ನ ಪಾಪುನು ಈ ಕಡೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ನೋಡಿ. ಸೂಪರಾಗಿ ಕಾಣ್ತಾ ಇದೆ. ಸೊ ಇವಾಗ ಒಂದು ಪ್ಲೇಟ್ ಇಟ್ಬಿಟ್ಟು ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಕಾಯಿ, ಸೊ ಸ್ವೀಟು ಎಲ್ಲ ಅಲ್ಲಿಗೆ ಇಡ್ತಾ ಇದ್ದೀವಿ. ನಿಂಬೆಹಣ್ಣು ಕೂಡ ಇಟ್ಟಿದ್ದಾರೆ. ಸೊ ನಿಂಬೆಹಣ್ಣು ಚಕ್ರಕ್ಕೆಲ್ಲ ಇಡಬೇಕಲ್ಲ, ಫಸ್ಟ್ ಪೂಜೆ ಮಾಡಿಬಿಟ್ಟು ಆಮೇಲೆ ಚಕ್ರಕ್ಕೆ ಇಡಬೇಕು. ಸೊ ಹಂಗಾಗಿ ಹರ್ಷ ಪ್ಲೇಟ್ಗೆಲ್ಲ ಇಡ್ತಾ ಇದ್ದಾರೆ ನೋಡಿ. ಆಮೇಲೆ ಮೆಣಸಿಕಾಯಿ ಕೂಡ ಪೋಣಿಸಿದ್ವಲ್ವ, ಸೊ ಅದನ್ನು ಇಟ್ಟು ಪೂಜೆ ಮಾಡಬೇಕು ಫಸ್ಟು. ಆಮೇಲೆ ಕರ್ಪೂರ ಕಚ್ಚಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆಮೇಲೆ ಕಟ್ಟಬೇಕು ಅಂತ ಹೇಳ್ತಾರೆ. ಸೊ ನಾವು ಹಂಗೇ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಸಲ ನಾವು ಇದೇ ಥರನೇ ಮಾಡೋದು. ಕೆಲವ್ರು ಮಾಡ್ತಾರೆ, ಕೆಲವ್ರು ಮಾಡಲ್ಲ. ಸೊ ಅವ್ರವ್ರು ಹೇಗೆ ನಡೆಸ್ಕೊಬಂದಿರ್ತಾರೆ ಹಾಗಾಗಿ. ಸೊ ಎಲ್ಲದಕ್ಕೂ ಹೂವು ಇಟ್ಟು ಇವಾಗ ಅರ್ಚನೆ ಪೂಜೆ ಮಾಡ್ತಾ ಇದ್ದಾರೆ. ಸಿಕ್ಕಾಬಟ್ಟೆ ಗಾಳಿ ಕೂಡ ಬೀಸ್ತಾ ಇತ್ತು ನೋಡಿ. ಆ ಕಡೆ ಸುತ್ತಮುತ್ತ ಯಾವುದು ಮನೆ ಇಲ್ಲ ಅಲ್ವಾ, ಗಾಳಿ ಬಂದಂಗೆ ಬರ್ತಾ ಇತ್ತಲ್ವಾ, ಸೊ ಗಾಳಿ ಬೀಸ್ತಾ ಇತ್ತು. ಮಳೆ ಕೂಡ ಬಂದು ಹೋಗಿತ್ತು ಸ್ವಲ್ಪ ಸೋನೆ ನೋಡಿ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಫಸ್ಟ್ ಈ ಕಡೆಯಿಂದನೇ ಮಾಡ್ತೀನಿ ಅಂತ ಈ ಕಡೆಯಿಂದ ಮಾಡಿಕೊಂಡು ಬರ್ತಾ ಇದ್ದಾರೆ. ಪಾಪುನ ನಾನು ಎತ್ಕೊಂಡಿದ್ದೀನಿ, ಆಮೇಲೆ ಮಾಡ್ತೀವಿ, ನೀನು ಫಸ್ಟ್ ಮಾಡಂತ ಹೇಳಿದೆ. ಸೊ ಅವರೇನೆ ಮಾಡ್ತಾ ಇದ್ದಾರೆ ನೋಡಿ. ನೀವೆಲ್ಲ ಹೇಗೆ ಮಾಡಿದರೆ ಆಯುಧ ಪೂಜೆ ಏನು ಅಂತ ಕಮೆಂಟ್ ಮಾಡಿ. ನಮ್ಮದು ಆಯುಧ ಪೂಜೆ ಈಗಾಯಿತು, ತುಂಬ ಖುಷಿಯಿಂದನೇ ಆಯಿತು. ಸೊ ಇವಾಗ ಆ ಗಾಡಿಗೆ ಮಾಡ್ತಾ ಇದ್ದಾರೆ. ಅಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಗಿಡ ಎಲ್ಲ ಬೆಳೆದಿದ್ವಲ್ವ, ಮುಳ್ಳು ಸ್ವಲ್ಪ ಇದೆ, ನೋಡ್ಕೊಂಡು ಓಡಾಡು ಅಂತ ಹೇಳ್ತಾ ಇದ್ರು. ಸೊ ನೋಡಿ ಇವಾಗ ಆ ಗಾಡಿಗೆ ಮಾಡ್ತಾ ಇದ್ದಾರೆ. ಆಮೇಲೆ ಹರ್ಷ ಅವ್ರ ಅಣ್ಣಾರಿಗೆ ಕೊಟ್ಟರು. ಸೊ ಇವಾಗ ಅವ್ರು ಮಾಡ್ತಾ ಇದ್ದಾರೆ ನೋಡಿ. ಪಾಪುನ ನಾನು ಎತ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಸೊ ಗಾಳಿ ಎಷ್ಟು ಬೀಸ್ತಾ ಇದೆ ನೋಡಿ. ಬೆಳಗ್ಗೆಯಿಂದ ಇಷ್ಟು ಮಾಡೋವಷ್ಟರೊಳಗೆ ಸಂಜೆ ಆಗೋಯ್ತು ಆಲ್ರೆಡಿ. ಸೊ ಕೆಲಸ ಅಂದರೆ ಎಷ್ಟು ಮಾಡಿದರೂ ಮುಗಿಯೋದೇ ಇಲ್ಲ, ಅಷ್ಟು ಕೆಲಸ ಇರ್ತವೆ. ಅದರಲ್ಲೂ ಹಬ್ಬದ ದಿನ ಅಂತೂ ಬೆಳಗ್ಗಿಂದ ಸಂಜೆವರೆಗೂ ಮಾಡ್ತೇನೆ ಇದ್ರೂ ಕೆಲಸ ಮುಗಿಯಲ್ಲ ಅಲ್ವಾ ಫ್ರೆಂಡ್ಸ್, ಅಷ್ಟು ಕೆಲಸ ಇರ್ತವೆ. ಇವಾಗ ನೋಡಿ ಪೂಜೆ ಆಯಿತು. ಇವಾಗ ಕರ್ಪೂರ ಬೆಳಗ್ತಾ ಇದ್ದಾರೆ ಹರ್ಷ ನೋಡಿ. ಕರ್ಪೂರ ಕಚ್ಚಕ್ಕೆ ಅಷ್ಟು ಗಾಳಿ ಬೀಸ್ತಾ ಇದೆ, ಕಚ್ಚಕ್ಕೆ ಆಯ್ತಿಲ್ಲ. 3 ಜನ ಸುತ್ತ ನಿಂತ್ಕೊಂಡು ಕೈಯೆಲ್ಲ ಕವರ್ ಮಾಡಿದ್ರು ಕಚ್ಚಕ್ಕಾಯ್ತಲ್ಲ, ಅಷ್ಟು ಗಾಳಿ ಬೀಸ್ತಾ ಇತ್ತು. ಆಮೇಲೆ ಹೆಂಗೋ ಕಚ್ಚಿದ್ವಿ. ಸೊ ಇವಾಗ ನೋಡಿ ಮೆಣಸಿಕಾಯಿ ಪೋಣಿಸಿದ್ವಲ್ವ, ನಿಂಬೆಹಣ್ಣು ಮತ್ತು ಮೆಣಸಿಕಾಯಿ, ಅದನ್ನು ಕರ್ಪೂರ ಕಚ್ಚಿರ್ತೀವಲ್ವ, ಸೊ ಅದರಲ್ಲಿ ಸ್ವಲ್ಪ ಬಿಸಿ ಮಾಡಬೇಕು. ಆಮೇಲೆ ಇವಾಗ ಕಟ್ತಾ ಇದ್ದಾರೆ ನೋಡಿ ಹರ್ಷ. ಇದು ದೃಷ್ಟಿಗೋಸ್ಕರ ಈ ಥರ ಕಟ್ತಾರೆ. ನೀವು ಯಾರು ಕಟ್ಟಿಸ್ತಿರೋ ಇಲ್ವೋ ನಮಗೆ ಗೊತ್ತಿಲ್ಲ. ಸೊ ನಾವೇನಾದ್ರು ದೇವಸ್ಥಾನಕ್ಕೆ ಪೂಜೆಗೆ, ಏನಾರು ಗಾಡಿ ಪೂಜೆಗೆ ಆ ಥರ ಏನಾರು ಹೋದರೆ ಈ ಥರ ಕಟ್ಟಿಸ್ತೀವಿ. ಸೊ ಇವಾಗ ನಿಂಬೆಹಣ್ಣು ಕೂಡ ಹಾಗೆಯೇ ಸ್ವಲ್ಪ ಕರ್ಪೂರಕ್ಕೆ ಹಿಡಿದ್ಬಿಟ್ಟು ಇವಾಗ ಎಲ್ಲ ಚಕ್ರಕ್ಕೂ ಒಂದೊಂದು ಇಡ್ತಾ ಇದ್ದಾರೆ ನೋಡಿ. ಎಲ್ಲ ಇಟ್ಟು ಬಂದರು. ಇವಾಗ ಕುಂಬಳಕಾಯಿ ಹೊಡಿಬೇಕಲ್ವಾ, ಸೊ ಫಸ್ಟು ಕುಂಬಳಕಾಯಿ ಮೇಕೆ ಒಂದು ಕರ್ಪೂರ ಕಚ್ಚಬೇಕು. ಸೊ ಆಮೇಲೆ ಬೆಳಗ್ಬಿಟ್ಟು ಆಮೇಲೆ ಹೊಡಿಬೇಕು ಅದನ್ನು. ಸೊ ಈಗ ಮತ್ತೆ ಕರ್ಪೂರ ಕಚ್ಚೋಕ್ಕಾಗ್ತಾ ಇಲ್ಲ, ಸಖತ್ತು ಗಾಳಿ ಬೀಸ್ತಾ ಇದೆ ನೋಡಿ. ಎಷ್ಟು ಬೆಂಕಿ ಕಡ್ಡಿ ಗೀರ್ತಾ ಇದ್ದಾರೆ, ಆದರೂ ಆಗ್ತಾನೆ ಇಲ್ಲ. ಆಮೇಲೆ ಫುಲ್ ಕವರ್ ಮಾಡ್ಕೊಂಬಿಟ್ಟು ಆಮೇಲೆ ಕಚ್ಚಿದ್ವಿ ನೋಡಿ.
ಅದನ್ನು ಫಸ್ಟೇ ಹೋಲ್ ಮಾಡಿಬಿಟ್ಟು ಕುಂಕುಮ ಎಲ್ಲ ಅದಕ್ಕೆ ಸಖತ್ತು ತುಂಬಿಟ್ಟೆ ಹೊಡೆಯೋದು. ಕಾಯಿನ್ಸ್ ಎಲ್ಲ ಹಾಕಿರ್ತಾರೆ. ಸೊ ಅದು ಯಾಕೆ ಹಂಗೆ ಹಾಕ್ತಾರೆ ಅಂತ ಗೊತ್ತಿಲ್ಲ, ಬಟ್ ಎಲ್ಲರೂ ಅದೇ ಥರನೇ ಮಾಡೋದು. ಕಾಯಿನ್ಸ್ ಯಾಕೆ ಹಾಕ್ತಾರೆ ಅಂತ ಗೊತ್ತಿಲ್ಲ. ನೋಡಿ ಇವಾಗ ಬೆಳಗ್ತಾ ಇದ್ದಾರೆ. ಎಲ್ಲ ಗಾಡಿಗಳಿಗೂ ಒಟ್ಟಿಗೆ ಬೆಳಕೊಂಡು ಬಂದರು. ಅಷ್ಟರೊಳಗೆ ಇದೆಲ್ಲ ಎತ್ತಿಡ್ತಾ ಇದ್ದಾರೆ ನೋಡಿ ಹರ್ಷ ಅವ್ರ ಅಣ್ಣ. ಸೊ ಅಲ್ಲೇ ಒಂದು ಕಲ್ಲು ಇಟ್ಬಿಟ್ಟು, ನೆಲನೇ ಗಟ್ಟಿ ಇತ್ತು, ಸೊ ಆದರೂ ಒಂದು ಕಲ್ಲು ಇಟ್ಟಿದ್ರು ನೋಡಿ. ಇವಾಗ ಒಂದೇ ಸಲ ಹಾಕ್ದಡ್ಗೆ ಹೋಳಾಗ್ಬಿಡ್ಬೇಕಲ್ವಾ, ಸೊ ಹಂಗಾಗಿ ನೋಡಿ ಹಾಕಿದ್ರು. ಸೊ ಎಷ್ಟು ರೆಡ್ ಇದೆ ನೋಡಿ. ಇವಾಗ ಅದು ಸ್ವಲ್ಪ ಹೋಳಿದೆಯಲ್ವಾ, ಅದನ್ನು ತಗೊಂಡು ಅದು ಕುಂಕುಮ ಸ್ವಲ್ಪ ಟೈರಿಗೆ ಹಚ್ಬಿಟ್ಟು ಟೈರ್ ಮುಂದಕ್ಕೆ ಇಡ್ತೀವಿ ನೋಡಿ. ಸೊ ಸ್ವಲ್ಪ ಟೈರಿಗೆ ಹಂಗೇನೆ ಸ್ವಲ್ಪ ಹಚ್ಬಿಟ್ಟು ಟೈರ್ ಮುಂದಕ್ಕೆ ಇಟ್ಬಿಟ್ಟು ಆಮೇಲೆ ನಿಂಬೆಹಣ್ಣು ಆಲ್ರೆಡಿ ಇಟ್ಟಿದ್ದಾರೆ. ಸೊ ಇವಾಗ ಗಾಡಿ ಮುಂದೆ ಮೂವ್ ಮಾಡಬೇಕು ನೋಡಿ. ಇಟ್ಟಾಯಿತು. ಸೊ ಅದು ಹರ್ಷ ಕುಂಬಳಕಾಯಿ ಹೊಡೆದ್ರಲ್ವ, ಕಾಲಿಗೆಲ್ಲ ಆಗ್ಬಿಡ್ತು. ನಾಮ ಬೇರೆ ರೆಡ್ ಇತ್ತು ಫುಲ್. ಅವ್ರ ಕೈಯಲ್ಲಿ ಹಚ್ಚುವಾಗಲೇ ಫುಲ್ ರೆಡ್ ಆಗಿತ್ತು, ಕೈ ಹೋಗಲೇ ಇಲ್ಲ. ಇವಾಗ ಫೋಟೋ ತೆಗೆಸ್ಕೊಳ್ಳೋಣ ಸ್ವಲ್ಪ ಅಂತ ಇವಾಗ ಪಾಪುನ ಒಂದು ಬಟ್ಟೆ ಹಾಸ್ಬಿಟ್ಟು ಗಾಡಿ ಮುಂದೆ ಕೂರಿಸ್ಬಿಟ್ಟು ಫೋಟೋ ತೆಗಿತಾ ಇದ್ದಾರೆ. ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಆ ಕಡೆ ಓನರ್ ಆಂಟಿ ಅವರು ಪೂಜೆ ಮಾಡ್ತಾ ಇದ್ದಾರೆ. ಸೊ ಅಲ್ಲೇ ನೋಡ್ತಾ ಇದ್ದಾಳೆ. ಇವಾಗ ನೀನು ಹೋಗು ಫೋಟೋಸ್ ತೆಗಿತೀನಿ ಅಂದರು. ನಾನು ಪಾಪುನು ಹೋದ್ವಿ. ಸೊ ನಿಂತ್ಕೊಂಡಿದ್ದೀವಿ ನೋಡಿ. ಇವಾಗ ಹರ್ಷನ ನೀನು ಬಾ ಅಂತ ಅಂದೆ. ಹರ್ಷ ಕೂಡ ಬಂದರು. ಹರ್ಷ ಅವ್ರ ಅಣ್ಣ ಫೋಟೋಸ್ ತೆಗಿತಾ ಇದ್ದಾರೆ. ಅವ್ರ ಫೋನಲ್ಲಿ ಫೋಟೋಸ್ ತೆಗಿತಾ ಇದ್ದಾರಲ್ವ, ನಂದ್ರಲ್ಲಿ ವೀಡಿಯೋ ಮಾಡು ಸಾಕಂತ ಅಂದೆ. ಸೊ ವೀಡಿಯೋ ಮಾಡ್ತಾ ಇದ್ದಾರೆ. ನನ್ನ ಮಗಳ ಕೈಯಲ್ಲಿ ಒಂದು ಹೂವು ಕೊಟ್ಟಿದ್ದೀವಿ, ಅವಳು ಅದನ್ನೇ ನೋಡ್ತಾ ಇದ್ದಾಳೆ, ಈ ಕಡೆ ನೋಡ್ತಾನೇ ಇಲ್ಲ. ಆಮೇಲೆ ಸಾಕಂತ ನಾನು ಬಂದೆ. ಇವಾಗ ನೀವು ಹೋಗ್ರಿ ತೆಗಿತೀನಿ ಅಂತ ಅಂದೆ. ಸೊ ಅವ್ರು ಕೂಡ ಪಾಪುನ ಎತ್ಕೊಂಡು ಇವಾಗ ಅವ್ರು ಸಿಂಗಲ್ ಫೋಟೋಸ್ ತೆಗೆಸ್ಕೊತಾ ಇದ್ರು. ಹರ್ಷ ಆಲ್ರೆಡಿ ಕೂತಿದ್ದಾರೆ ಗಾಡಿ ಮೂವ್ ಮಾಡೋಕ್ಕೆ ಅಂತ ನೋಡಿ. ನನ್ನ ಮಗಳು ಕೂಡ ಬಂದು ಇದೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಮೂವ್ ಮಾಡ್ತೀನಿ ಅಂತ ನಿಂತಿದ್ದಾರೆ. ಇವಾಗ ಇಬ್ಬರು ಕೂಡ ಒಟ್ಟಿಗೆ ಮೂವ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಇಬ್ಬರು ಒಟ್ಟಿಗೆ ಕೂತ್ಕೊಂಡ್ರು. ಸೊ ಸ್ವಲ್ಪ ಮುಂದೆ ಬಿಟ್ಟರೆ ಸಾಕು, ನಿಂಬೆಹಣ್ಣೆಲ್ಲ ಇಟ್ಟಿರ್ತೀವಲ್ವಾ ನೋಡಿ, ಮುಂದೆ ಬಿಟ್ರು. ಸೊ ಹಸುಗಳೆಲ್ಲ ತುಂಬಾ ಇದ್ದಾವೆ ಇಲ್ಲಿ ನಮ್ಮ ಲೇಔಟಲ್ಲಿ. ಹೂವಿನ ಹಾರ ಬಿಡ್ತಾವೋ ಏನೋ ಗೊತ್ತಿಲ್ಲ. ನಾಳೆ ಇವತ್ತು ಒಂದು ದಿನ ಬಿಟ್ಟರೆ ನಾಳೆ ವರ್ಷ ಅವ್ರ ಕಂಪ್ನಿ ಹತ್ರ ತೊಗೊಂಡು ಹೋಗ್ತಾರಲ್ವ ಗಾಡಿನ, ಅಲ್ಲೇ ನಿಲ್ಲಿಸ್ತಾರೆ. ಸೊ ಅಲ್ಲೇನು ಹಸ ಇಲ್ಲ, ಬಿಡು ನೋಡೋಣ ಅಂತ ಇಲ್ಲೇ ನಿಲ್ಲಿಸಿದ್ದಾರೆ. ಸೊ ನೋಡಿ ಇವ್ರು ಕೂಡ ಬಿಟ್ಟರು. ಇವಾಗ ಸ್ಕೂಟಿ ಮುಂದೆ ಬಿಡಬೇಕಲ್ವಾ, ಅದಕ್ಕೆ ಅವರಿಬ್ಬರು ಗಾಡಿ ಬಿಟ್ರಲ್ವ, ಇವಾಗ ನಾನು ಹೋಗ್ತೀನಿ ಸ್ಕೂಟಿ ಬಿಡ್ತೀನಿ ಅಂತ. ಸೊ ನಾನು ಸ್ಕೂಟಿ ಓಡ್ಸೋಕ್ಕೆ ಬರುತ್ತೆ. ನನ್ನ ವ್ಲಾಗಲ್ಲಿ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಸೊ ನೀನೇ ಹೋಗು ಅಂದರು. ಸೆಂಟ್ರ್ ಸ್ಟ್ಯಾಂಡ್ ಹಾಕಿದ್ರಲ್ವ, ನನಗೆ ಸೆಂಟ್ರ್ ಸ್ಟ್ಯಾಂಡ್ ತಳ್ಳೋಕ್ಕಾಗ್ತಾ ಇಲ್ಲ ನೋಡಿ. ಮುಂದೆ ತಳ್ಳು ಅಂತ ಇದ್ದಾರೆ ಹರ್ಷ, ಬಟ್ ತಳ್ತಾ ಇದ್ದೀನಿ, ಅದು ಆಗ್ತಾನೇ ಇಲ್ಲ. ಪೂಜೆ ಮಾಡಲಿಕ್ಕೆ ಅಂತ ಸೆಂಟ್ರ್ ಸ್ಟ್ಯಾಂಡ್ ಹಾಕಿದ್ರಲ್ವ, ಸೊ ಹಂಗಾಗಿ ನಿಂಬೆಹಣ್ಣು ಸೈಡಿಗೆ ಹೋಯ್ತು. ಇರು ನಿಂಬೆಹಣ್ಣು ಇಡ್ತೀನಿ ಅಂತ ಇಡ್ತಾ ಇದ್ದಾರೆ ನೋಡಿ. ಇವಾಗ ಅಲ್ಲಿ ಬೇರೆ ಒಂದು ಎಕ್ಕದ ಗಿಡ ಇದೆ, ಸೊ ಸೈಡಲ್ಲೇ ಬರಬೇಕು. ಈ ಕಡೆ ಬೇರೆ ಗಾಡಿ ಇದೆ. ಸೊ ಇವಾಗ ಕೂತ್ಕೊಂಡೆ. ಆಮೇಲೆ ಹಂಗೇ ಮುಂದೆ ಹೋಗ್ಬಿಟ್ಟು ಮನೆ ಹತ್ರ ನಿಲ್ಲಿಸ್ಬತ್ತೀನಿ, ಮನೆ ಮುಂದೆನೇ. ಸೊ ಒಂದು ರೌಂಡ್ ಮನೆ ಆ ಕಡೆ ಬಂದುಬಿಟ್ಟು ಮನೆ ಹತ್ರ ನಿಲ್ಲಿಸ್ಬರೋಗು ಅಂತ ಅಂದರು. ಆ ಕಡೆ ನೆಲ ಬೇರೆ ಸಮವಾಗಿಲ್ಲ ಅಲ್ವಾ, ಹುಷಾರಾಗಿ ಬಾ ಅಂತ ಹೇಳ್ತಾ ಇದ್ರು. ಹಂಗೇನಿಲ್ಲ, ಚೆನ್ನಾಗಿ ಡ್ರೈವಿಂಗ್ ಮಾಡ್ತೀನಿ. ಸೊ ನೋಡಿ ಅಂದರೆ ತುಂಬ ದಿನ ಆಗೈತೆ, ಇವಾಗೆಲ್ಲೂ ಡ್ರೈವಿಂಗ್ ಮಾಡಿಲ್ಲ ನೋಡಿ. ಇವಾಗ ಬರ್ತಾ ಇದ್ದೀನಿ, ನೆಲ ಬೇರೆ ಸಮವಾಗಿಲ್ಲ. ಸೊ ಹುಷಾರಂತ ಹೇಳ್ತಾ ಇದ್ರು. ಹಿಂದೆ ರೋಡ್ ಇದೆಯಲ್ವ, ಅಲ್ಲ ಹೋಗಿ ಒಂದು ರೌಂಡ್ ಬಂದುಬಿಟ್ಟು ಬಂದೆ.
ನೋಡಿ ಇವಾಗ ಬಂದೆ ನಾನು ಸ್ಕೂಟಿನ. ಇವಾಗ ಎಲ್ಲ ತೊಗೊಂಡು ಮನೆಗೆ ಹೋಗ್ತಾ ಇದ್ವಿ. ನೋಡಿ ಅಲ್ಲೇ ನಮ್ಮ ಓನರ್ ಆಂಟರ್ ಕೂಡ ಕಾರು ಬೈಕು ಪೂಜೆ ಮಾಡಿದರು. ನೋಡಿ ನಮ್ಮ ಗಾಡಿ ಆ ಕಡೆ ಇದ್ವಲ್ವಾ, ಇವರು ಪಕ್ಕದಲ್ಲೇ ಪೂಜೆ ಮಾಡ್ತಾಯಿದ್ರು. ಪಾಪುನ ಎತ್ಕೊಂಡು ಬರ್ತಾ ಇದ್ದೆ ಅಲ್ವಾ, ಸೊ ಕಾರ್ ಮೇಲೆ ಕೂರಿಸ್ಬಿಟ್ಟು ಒಂದು ಫೋಟೋಸ್ ತಕ್ಕೋತೀವಿ ಅಂತ ಪಾಪುನ ಕಾರ್ ಮೇಲೆ ಕೂರಿಸಿದ್ದಾರೆ ನೋಡಿ. ಸೊ ಅವ್ರದ್ದು ಕೂಡ ಪೂಜೆ ಆವಾಗ ತಾನೇ ಆಯಿತು. ಹೇಗೆ ಕೂತಿದ್ದಾಳೆ ನೋಡಿ, ಅಳ್ಳಾಡ್ತಾನೇ ಇಲ್ಲ, ಸೊ ಅಳ್ತಾನೂ ಇಲ್ಲ, ಸುಮ್ಮನೆ ಕೂತಿದ್ದಾಳೆ ನೋಡಿ. ಎಲ್ಲರೂ ಫೋಟೋಸ್ ತಕ್ಕೋತಾ ಇದ್ದಾರೆ. ಇವಾಗ ಫೋಟೋಸ್ ತಕ್ಕೊಂಡು ಮನೆಗೆ ಹೊರಟ್ವಿ. ಸೊ ಹೊರಟು ಎಲ್ಲ ರೆಸ್ಟ್ ಮಾಡಿದ್ರು. ಎಲ್ಲರೂ ಮಲಗಿದ್ದಾರೆ. ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತಲ್ವಾ. ಇವಾಗ ಸಂಜೆ ಆಗಿದೆ. ನಾನು ಟೀ ಮಾಡಿಬಿಟ್ಟು ಬಜ್ಜಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಬಾಯ್.